ಎಲ್ರಿಗೂ ನಮಸ್ಕಾರ. ಇವತ್ತು ಹೇಗೆ ಸೋಯಾ ಚಂಕ್ಸ್ ಫ್ರೈ ಮಾಡೋದಂತ ನೋಡೋಣ. ನಾನೊಂದು ಬೌಲಲ್ಲಿ ಬೇಕಾದಷ್ಟು ಸೋಯಾ ಚಂಕ್ಸ್ ತೊಗೊಂಡಿದ್ದೀನಿ. ಇದನ್ನ ಇವಾಗ ನಾನು ಉಪ್ಪು ಹಾಕಿ ಸ್ವಲ್ಪ ಹೊತ್ತು ಕುದಿಸಕ್ಕೆ ಬಿಡ್ತಾಯಿದ್ದೀನಿ. ಇದೀಗ ಚೆನ್ನಾಗಿ ಕುದಿ ಬಂದಿದೆ. ಇದನ್ನ ತಣ್ಣೀರಲ್ಲಿ ಹಾಕಿ ಚೆನ್ನಾಗಿ ಹಿಂಡಿ ಬೇರೆ ಒಂದು ಬೌಲಲ್ಲಿ ಹಾಕಿ ಇಟ್ಕೊಳ್ಳೋಣ. ಈ ಥರ ಸ್ವಲ್ಪ ಕೂಡ ನೀರಿಲ್ಲದೆ ಒಂದು ಬೌಲಲ್ಲಿ ಎತ್ತಿಟ್ಕೊಳ್ಳಿ. ಇವಾಗ ಒಂದು ಬಾಣಲಿ ತೊಗೊಳ್ಳಿ. ಕ್ಯಾಸ್ಟ್ ಐರನ್ ಆದರೆ ತುಂಬ ಒಳ್ಳೆಯದು. ಅದರಲ್ಲಿ ಸ್ವಲ್ಪ ಆಯಿಲ್ ಹಾಕಿದ್ದೀನಿ. ಆಯಿಲ್ ಕುದಿ ಬಂದ ತಕ್ಷಣವೇ ನಾವಿವಾಗ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದು ಅರ್ಧ ಟೀ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದೆಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಚೆನ್ನಾಗಿ ಫ್ರೈ ಮಾಡೋಣ ಹಸಿ ವಾಸನೆ ಹೋಗೋ ತನಕ. ಅದಾದಮೇಲೆ ಒಂದು ಅರ್ಧ ಟೀ ಸ್ಪೂನ್ ಸೋಂಪು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದೆಲ್ಲ ಹಸಿ ವಾಸನೆ ಹೋದ್ಮೇಲೆ ಒಂದು 2 ದಪ್ಪ ಈರುಳ್ಳಿ ಇದೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ. ಇದಿವಾಗ ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಒಂದು ಸ್ವಲ್ಪ ಉಪ್ಪು ಮತ್ತು ನಮಗೆ ಎಷ್ಟು ಬೇಕೋ ಅಷ್ಟು ತೆಂಗಿನಕಾಯಿದು ಪೀಸ್ಗಳು. ತೆಂಗಿನಕಾಯಿ ಪೀಸ್ ಹಾಕಿದ್ರೆ ತುಂಬ ಟೇಸ್ಟ್ ಇರುತ್ತೆ. ಅದು ಆ್ಯಕ್ಚುಲಿ ಚಿಕನ್ ಕರೀಲಿ ಹಾಕಿದ್ರೆ ಹೇಗಿರುತ್ತೆ ಆ ಥರನೇ ಟೇಸ್ಟ್ ಇರುತ್ತೆ. ಚಂಕ್ಸಲ್ಲಿ ಹಾಕಿದ್ರೂ ಸ್ವಲ್ಪ ತೆಂಗಿನಕಾಯಿದು ಪೀಸ್ಗಳು ಹಾಕಿ ಚೆನ್ನಾಗಿ ಎಲ್ಲನೂ ಸೇರಿ ಫ್ರೈ ಮಾಡೋಣ. ಇದೀಗ ಬಾಡಿ ಬರ್ತಾ ಇದೆ. ಈ ಒಂದು ಟೈಮಲ್ಲಿ ನಮಗೆ ಅರ್ಧ ಟೀ ಸ್ಪೂನ್ ಅರಿಶಿನ ಪುಡಿ, 1 ಟೀ ಸ್ಪೂನ್ ಅಚ್ಕಾರದ ಪುಡಿ, ಅರ್ಧ ಟೀ ಸ್ಪೂನ್ ಧನಿಯಾ ಪುಡಿ ಮತ್ತು 1/4 ಟೀ ಸ್ಪೂನ್ ಗರಂ ಮಸಾಲ ಇದೆಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದ್ರ ಜೊತೆಗೇ ಒಂದು 1/4 ಟೀ ಸ್ಪೂನ್ ಪೆಪ್ಪರ್ ಪೌಡರ್ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಎಲ್ಲಾದ್ರದ್ದು ಹಸಿ ವಾಸನೆ ಚೆನ್ನಾಗಿ ಹೋಗಬೇಕು. ಚೆನ್ನಾಗಿ ಫ್ರೈ ಮಾಡೋಣ. ಮತ್ತು ಇದರಲ್ಲೊಂದು ಬರೀ ಅರ್ಧ ಟೊಮೆಟೊ ಮಾತ್ರ ಹಾಕೋಣ. ನನಗೆ ಸ್ವಲ್ಪ ಆಯಿಲ್ ಕಮ್ಮಿ ಆಗಿತ್ತು, ಅದಕ್ಕೆ ನಾನು ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಟೊಮೆಟೊ ಹಾಕೋದು ಮರ್ತೋಗ್ಬಿಟ್ಟಿದೆ ತೋರ್ಸೋಕ್ಕೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಒಂದು ಅರ್ಧ ಟೊಮೆಟೊ ಅಥವಾ ಚಿಕ್ಕದಾದರೆ 1 ಟೊಮೆಟೊ ಹಾಕ್ಕೊಳ್ಳಿ, ದೊಡ್ಡದಾದರೆ ಅರ್ಧ ಟೊಮೆಟೊ ಹಾಕ್ಕೊಳ್ಳಿ. ನನಗೆ ಇದರಲ್ಲಿ ಸ್ವಲ್ಪ ಖಾರ ಕಮ್ಮಿ ಅಂತ ಅನ್ನಿಸ್ತು ಟೇಸ್ಟ್ ಮಾಡಿದಾಗ, ಅದಕ್ಕೆ ಇನ್ನೊಂದು ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಇವಾಗ ನಾವು ಎತ್ತಿಟ್ಟಿರೋ ಸೋಯಾ ಚಂಕ್ಸ್ ಇದೆಯಲ್ಲ ಅದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾನೇ ಇರಬೇಕು. ಒಂದು 2 ಮಿನಿಟ್ಸ್ ಬಿಟ್ಟು ಮಿಕ್ಸ್ ಮಾಡ್ತಾನೇ ಇರಬೇಕು. ಅಂದ್ರೇ ಇದ್ರದ್ದು ಕಲರ್ ಚೇಂಜ್ ಆಗೋದು. ಇದು ಚೆನ್ನಾಗಿ ರೋಸ್ಟ್ ಆಗಿ ಬರಬೇಕು. ಇದರಲ್ಲಿ ಈ ಸೋಯಾ ಚಂಕ್ಸಲ್ಲಿ ಇನ್ನೂ ಸ್ವಲ್ಪ ನೀರಿರುತ್ತೆ. ನಾವು ಎಷ್ಟೇ ಹಿಂಡಿದ್ರೂ ಆ ನೀರೆಲ್ಲ ಚೆನ್ನಾಗಿ ಹೋಗಿ ಒಳ್ಳೆ ಸ್ಮೆಲ್ ಬರುತ್ತೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಕಡೆಯಿಂದನೂ ಚೆನ್ನಾಗಿ ಮಿಕ್ಸ್ ಮಾಡ್ತಾನೇ ಇರಬೇಕು 2 ಮಿನಿಟ್ಸ್ ಬಿಟ್ಟು. ನೋಡಿ, ಇವಾಗ ಸೋಯಾ ಚಂಕ್ಸ್ ಎಲ್ಲ ಶ್ರಿಂಕ್ ಆಗಿ ಕಲರೆಲ್ಲ ಚೇಂಜ್ ಆಗಿ ಬಂದಿದೆ. ಇವಾಗ ಆಲ್ಮೋಸ್ಟ್ ಆಗಿದೆ. ಸೋಯಾ ಚಂಕ್ಸ್ ಈಗ ರೆಡಿಯಾಗಿದೆ. ನೀವು ಎಲ್ಲರೂ ಟ್ರೈ ಮಾಡಿ ಅಭಿಪ್ರಾಯ ಹೇಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.